ಪ್ರತಿ ವರ್ಷ ನಮ್ಮ ಮನೆಗೆ ಜರ್ಮನಿಯವರು ಬರ್ತಾರೆ. ಈ ಬಾರಿ ಮಾಡಿರೋ ಅಡುಗೆನ ಅವ್ರಿಗೆ ಟೇಸ್ಟ್ ಮಾಡೋಕ್ಕೆ ಕೊಟ್ಟೆ. ಅವ್ರು ಏನು ಹೇಳಿದ್ರು ಅಂತ ಕೇಳಿಸ್ಕೊಳ್ಳಿ. ತುಂಬ ಚೆನ್ನಾಗಿದೆ. ಮೊದಲು ನಿಮಗೆ ಲಕ್ಷ್ಮಿ ಯೂಟ್ಯೂಬ್ ಚಾನಲ್ ಆರ್‌ಗೆ ಸ್ವಾಗತ ಆ್ಯಂಡ್ ಸುಸ್ವಾಗತ. ನಾನು ಇವತ್ತಿನ ರೆಸಿಪಿಲಿ ನಿಮಗೆ ಚಿಕನ್ ಪಾಪ್ಕಾರ್ನ್ ಮಾಡಬೇಕು ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್, ಮನೆಯಲ್ಲೇ ಮಾಡ್ಕೋಬೋದು. ಬನ್ನಿ ಹೀಗೆ ಮಾಡೋಣ ತಿಳ್ಕೊಳ್ಳೋಣ. ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ, ಅರ್ಧ kg ನೀಟಾಗಿ ವಾಶ್ ಮಾಡಿ. ಈಗ ಮಸಾಲೆ ಹಾಕೋಕ್ಕೆ ಶುರು ಮಾಡೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ, ಹಾಗೆ 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ, ಹಾಗೆ ಸ್ವಲ್ಪ ಮೆಣಸು ಪೌಡ್ರ್ ಪುಡಿ ಕೂಡ ಹಾಕ್ತಾ ಇದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತಾ ಇದ್ದೀನಿ. ಇದಿಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ. ನೀಟಾಗಿ ಬೋನ್ಲೆಸ್ ಚಿಕನ್ ಅಲ್ವಾ, ನೀಟಾಗಿ ಕೋಟ್ ಆಗುತ್ತೆ. ಇದೆಲ್ಲ ನೀಟಾಗಿ ಆದಮೇಲೆ ಅರ್ಧ ಲೋಟದಷ್ಟು ಮಜ್ಜಿಗೆ ಹಾಕಬೇಕು. ಆಯಿತಾ, ಮರಿಬೇಡಿ. ಮಜ್ಜಿಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗಿ ಬರುತ್ತೆ, ಜ್ಯೂಸಿ ಆಗಿರುತ್ತೆ. ಮಜ್ಜಿಗೆ ಹಾಕಿ 30 ನಿಮಿಷ ಬಿಟ್ಬಿಡಿ. ನೀಟಾಗಿ ಮಜ್ಜಿಗೆ ಎಲ್ಲ ಇರ್ಬೋದು. ಅಷ್ಟರಲ್ಲಿ ನಾವೊಂದು ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಬೌಲ್ ಅಥವಾ ಒಂದು ಪ್ಲೇಟಿಗೆ 4 ಸ್ಪೂನ್ ಮೈದಾ ತಗೊಳ್ಳೋಣ, 2 ಸ್ಪೂನ್ ಕಾರ್ನ್ಫ್ಲೋರು, ಚಿಲ್ಲಿ ಪೌಡರು, ಪೆಪ್ಪರ್ ಪೌಡರು, ಸಾಲ್ಟು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. 30 ನಿಮಿಷ ಆಗಿದೆ ನೋಡಿ, ಮಜ್ಜಿಗೆ ಅಂಶ ಎಲ್ಲ ಏನಾಗಿದೆ, ನೀಟಾಗಿ ಕೋಟ್ ಆಗಿದೆ ಅಲ್ವಾ. ಸೊ ಇದನ್ನು ಒಂದೊಂದೇ ಪೀಸ್ ತಗೊಂಡು ನಾವು ಕಲಿಸ್ಕೊಂಡಿರೋ ಅಂಥ ಹಿಟ್ಟಿಗೆ ಹಾಕೋಣ. ಈ ಥರ ಡಿಪ್ ಮಾಡೋಣ. ಮತ್ತು ಇದನ್ನು ತೆಗೆದು ಕೋಲ್ಡ್ ವಾಟರಲ್ಲಿ, ನಾನು ಕೋಲ್ಡ್ ವಾಟರ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಹಾಕ್ತಾಯಿದ್ದೀನಿ. ಓಕೆನಾ, ಅದನ್ನು ಹಾಕಿ 2 ನಿಮಿಷ ಹಾಗೆ ಜಸ್ಟ್ ಸೆಕೆಂಡ್ಸ್ ಬಿಟ್ಟು ಮತ್ತೆ ಇದನ್ನು ತೆಗೆದು ಮತ್ತೆ ಹಿಟ್ಟಿಗೆ ಹಾಕ್ತಾಯಿದ್ದೀನಿ. ಅಂದರೆ ಮೈದಾ ನಾವು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಆ ಹಿಟ್ಟಿಗೆ ಹಾಕ್ತೀನಿ. ನೋಡಿ ಇದು ಇವಾಗ ಹೇಗೆ ಕಾಣಿಸ್ತಾ ಇದೆ ಅಂತ, ಈ ಥರ ಬರಬೇಕು. ನಿಮಗೆ ಕಾಣಿಸ್ತಾ ಇದೆಯಾ? ಹಾಂ ನೋಡಿ, ಈ ಥರ ಲೇಯರ್ ಆಗಿರಬೇಕು, ಚೆನ್ನಾಗಿರುತ್ತೆ. ಮೊಟ್ಟೆ ಕೂಡ ಆ್ಯಡ್ ಮಾಡ್ತಾರೆ, ಬಟ್ ನಾನು ಮೊಟ್ಟೆ ಯೂಸ್ ಮಾಡಿಲ್ಲ. ಇಲ್ಲಿ ನೋಡಿ ಈ ಥರ ಬಂದರೆ ಆಯಿತು. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ನಾನು ಕಮ್ಮಿ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ, ಯಾಕೆಂದರೆ ಅದಕ್ಕೆ ಮೈದಾ ಎಲ್ಲ ಬಿಡುತ್ತೆ ಎಣ್ಣೆಯಲ್ಲಿ, ಅದಕ್ಕೋಸ್ಕರ ಕಮ್ಮಿ ಪ್ರಮಾಣದ ಎಣ್ಣೆ ತೊಗೊಂಡಿದ್ದೀನಿ. ಈಗ ನಾವು ಚಿಕನ್ ಬೇಯಿಸೋದು, ಈ ಕಬಾಬ್ ಥರ ಹೇಗೆ ನೀವು ಬೇಯಿಸ್ತೀರೋ ಅದೇ ಥರ ಇದನ್ನು ಬೇಯಿಸೋದು. 2 ಥರ ನೀಟಾಗಿ 5 ನಿಮಿಷ ಚೆನ್ನಾಗಿ ಕುಕ್ ಮಾಡಿದ್ರೆ ಆಯಿತು. ಈಸಿಯಾಗಿ ಮಾಡ್ಕೋಬೋದಾದ ಪಾಪ್ಕಾರ್ನ್ ರೆಡಿ ಆಗುತ್ತೆ. KFCಗೆ ಹೋಗಬೇಕು ಅಥವಾ ಇನ್ನೆಲ್ಲೆಲ್ಲ ಹೋಗಿ ತಿನ್ನಬೇಕು ಅನ್ನೋ ಚಿಂತೆ ಬೇಡ, ಮನೇಲೇ ಮಾಡಿಕೊಡ್ಬೋದು. ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ. ಮತ್ತು ನಾವೇನು ಬಳಸ್ತಾ ಇದ್ದೀವಿ, ನಾವೇನು ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ಗೊತ್ತಾಗುತ್ತೆ. ಇಷ್ಟೇ ಇದೆ, ಸಿಂಪಲ್ಲಾಗಿ ಮಾಡ್ಕೊಳ್ಳಿ, ಟೇಸ್ಟ್ ಮಾಡಿ. ಹೇಗಿತ್ತು ಅಂತ ಕಮೆಂಟ್ಸ್ ಮಾಡೋದನ್ನು, ಶೇರ್ ಮಾಡೋದನ್ನು, ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನನ್ನ ವೀಡಿಯೋಗೆಲ್ಲ ಸಪೋರ್ಟ್ ಮಾಡ್ತೀರಿ, ನಾನು ಥ್ಯಾಂಕ್ ಯು ಹೇಳ್ತೀವಿ. ಹೀಗೆ ನಾನು ವೀಡಿಯೋಸ್ನ ನೋಡ್ತಾಯಿರಿ, ಹೊಸ ರೆಸಿಪಿಗಳನ್ನ ನೋಡ್ತಾಯಿರಿ, ಅಲ್ಲಿ ಕಮೆಂಟ್ ಹಾಕೋದನ್ನ ಮಾತ್ರ ಮರಿಬೇಡಿ. ನಿಮಗೆ ಕೊಟ್ಟೆ ಆಮೇಲೆ ಮತ್ತೊಂದ್ರೆ ಅದು ನನ್ನ ಮಗ ತಂಗಿ ಇಬ್ಬರು ಕೊಟ್ಟಿದ್ದ ಪ್ಲೇಟೆಲ್ಲ ಫುಲ್ ಖಾಲಿ ಮಾಡಬೇಕು, ಅಷ್ಟು ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋದಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.